राज्य प्राथमिक शाळा शिक्षकांनी 12 ऑगस्टपासून राज्यभरात आंदोलन सुरू करण्याचा निर्णय घेतला आहे, असे बेळगाव जिल्हा शिक्षक संघाचे जिल्हाध्यक्ष जयकुमार हेबळी यांनी सांगितले। बेळगाव शहरातील साहित्य भवनात बेळगाव जिल्हा प्राथमिक शाळा शिक्षक संघाच्या कार्यकारी बैठकीचे आयोजन करण्यात आले। यावेळी प्राथमिक शाळा शिक्षक संघाचे जिल्हा प्रधान कार्यवाह रवीश गोडली बोलताना म्हणाले की राज्यातील प्राथमिक सरकारी शाळेतील शिक्षकांची स्थिती अत्यंत असह्य झाली आहे। ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಬೆಳಗಾವಿ ವಿಶೇಷವಾಗಿ ನಾವು ಈಗಾಗಲೇ ಇವತ್ತು ಜಿಲ್ಲೆಯ ಕಾರ್ಯಕಾರಿಣಿ ಸಭೆ ಕರೆದಿದ್ವಿ। ಆ ಕಾರ್ಯಕಾರಿಣಿಗೆ ತಮ್ಮನ್ನು ಪತ್ರಕರ್ತ ಮಿತ್ರರನ್ನು ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತೇನೆ। ವಿಶೇಷವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ 2 ವೃಂದಗಳನ್ನಾಗಿ ಸರ್ಕಾರ ನೇಮಕ ಮಾಡಿದೆ। 2017ರಲ್ಲಿ ಇಂಪ್ಲಿಮೆಂಟ್ ಆಯಿತು। ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತೇಳಿ ಇಡೀ ರಾಜ್ಯದಲ್ಲಿ ನೇಮಕ ಆಗ್ತಿತ್ತು ಅನ್ನುವಂಥ ಸಂದರ್ಭದಲ್ಲಿ ಈಗ GPT ಅನ್ನುವಂಥ ವೃಂದವನ್ನು ಮತ್ತೊಂದು ಕೇಡರ್ ಆಗಿ ಪ್ರಾರಂಭ ಮಾಡಿದೆ। ಆದರೆ ಇತ್ತಿತ್ತಲಾಗಿ 1ರಿಂದ 7ನೇ ತರಗತಿಗೆ ಪಾಠ ಮಾಡಿದಂಥ ನಮ್ಮೆಲ್ಲ ಶಿಕ್ಷಕರನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರಂತೇಳಿ ಗುರುತಿಸಿ 6 ಮತ್ತು 7, 8ಕ್ಕೆ GPT ಶಿಕ್ಷಕರನ್ನು ವೃಂದ ನೇಮಕ ಮಾಡಿ 4 ವರ್ಷ 5 ವರ್ಷದಿಂದ ಮಾನ್ಯ ಸರ್ಕಾರಕ್ಕೆ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರು ದಯಮಾಡಿ ನಮ್ಮನ್ನು ಆ ರೀತಿ ಮಾಡಬೇಡಿ ಅನ್ನುವಂಥ ವಿನಂತಿಯನ್ನು ಸರ್ಕಾರಕ್ಕೆ ರಾಜ್ಯ ಸಂಘಟನೆಯಿಂದ ಮನವಿಗಳನ್ನು ಭಾಳಷ್ಟು ಸಲ್ಲಿಸಿದ್ದೇವೆ। ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅನ್ನುವಂಥ ರೀತಿಯಿಂದ ಹೋರಾಟಕ್ಕೆ ಹೋಗಬಾರ್ದು ಅನ್ನುವಂಥ ಒಂದು ತೀರ್ಮಾನ ಆಗಿದೆ। ಬಹಳಷ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಸರ್ಕಾರವೇ ನಮ್ಮನ್ನು ಉನ್ನತ ಶಿಕ್ಷಣಕ್ಕಾಗಿ ಕಳಿಸಿ BA ಮತ್ತು ಪದವಿ B.Edಗಳನ್ನು ಮಾಡಿಸಿದೆ, ರಜೆಗಳನ್ನು ನೀಡಿ। ಅಂಥ ಶಿಕ್ಷಕರು ನಮ್ಮಲ್ಲಿರುವಾಗ ಹೊಸ ನೇಮಕಾತಿ ಮಾಡಿ ಅವರಿಗೆ ಬೇರೆ ನೇಮಕಾತಿ ಮಾಡಿ ಅಂಥ ಕಲಿತಂಥ ನಮ್ಮಲ್ಲಿರುವಂಥ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು 1ರಿಂದ 5ನೇ ತರಗತಿಗೆ ನಮ್ಮನ್ನು ತಳ್ಳುವಂಥ ಕೆಲಸ ಸರ್ಕಾರ ಮಾಡಿದೆ। ಅದಕ್ಕಾಗಿ PST ಶಿಕ್ಷಕರಲ್ಲಿ ಪದವೀಧರ ಶಿಕ್ಷಕರೇನಿದಾರೋ ಅವರನ್ನು ಪರಿಣಾಮೀಕರಣ ಮಾಡಿ ಇವರು ಪದವೀಧರ ಶಿಕ್ಷಕರು ಅನ್ನುವಂಥದ್ದನ್ನು ನಮಗೆ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ರಾಜ್ಯ ಸಂಘಟನೆ ಇವತ್ತು ನಿರ್ಮಾಣ ಮಾಡಿದ್ದೇವೆ। ದಿನಾಂಕ 5ರಂದು ತಾಲೂಕು ಹಂತದಲ್ಲಿ ಮಾನ್ಯ ತಹಸೀಲ್ದಾರ್ಗೆ, ಮಾನ್ಯ BO ಅವರಿಗೆ, ಮಾನ್ಯ ಶಾಸಕರುಗಳಿಗೆ ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ। ತಾವು ಅದರಲ್ಲಿ ಭಾಗವಹಿಸಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ। ದಿನಾಂಕ 7ರಂದು ಬೆಳಗಾವಿ ಜಿಲ್ಲೆಯಲ್ಲಿ ಬೃಹತ್ ರ್ಯಾಲಿಯನ್ನು ಮಾಡಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ಜಿಲ್ಲಾ ಪಂಚಾಯತ್ ಬೆಳಗಾವಿಯ ಇವರಿಗೆ ಜಿಲ್ಲೆಯಲ್ಲಿ ಮನವಿಯನ್ನು ಅರ್ಪಿಸ್ತೇವೆ। ಅಷ್ಟರ ಒಳಗಾಗಿ ಸರ್ಕಾರ ನಮ್ಮನ್ನು ಮಾತುಕತೆ ಕರೆದು ನಮ್ಮೆಲ್ಲ ಶಿಕ್ಷಕರನ್ನ ಪದನಾಮೀಕರಣ ಮಾಡಿ ನಮಗೆ ನ್ಯಾಯವನ್ನು ಒದಗಿಸಿಕೊಡದಿದ್ದಲ್ಲಿ ದಿನಾಂಕ 12ರಂದು ರಾಜ್ಯಾದ್ಯಂತ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಹೋರಾಟವನ್ನು ಅಂದಿನಿಂದ ಪ್ರಾರಂಭ ಮಾಡ್ತೇವೆ। ಅದಕ್ಕಾಗಿ ಮಾನ್ಯ ಸರ್ಕಾರದ ಎಲ್ಲ ಶಿಕ್ಷಣ ಸಚಿವರ ಆದಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ವಿನಂತಿಯನ್ನು ಮಾಡ್ತೇವೆ। ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರಾಮಾಣಿಕವಾಗಿ ತಮ್ಮೆಲ್ಲ ಕೊಟ್ಟಂತ ಭಾಗ್ಯಗಳನ್ನು ಮಕ್ಕಳಿಗೆ, ಅವರ ಕುಟುಂಬಕ್ಕೆ ಮುಟ್ಟಿಸುವ ಜವಾಬ್ದಾರಿಯನ್ನ ಯಾರಾದರೂ ರಾಜ್ಯದಲ್ಲಿ ಮಾಡಿದ್ರೆ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರು ಅನ್ನುವಂಥ ಹೆಮ್ಮೆಯಿಂದ ಹೇಳ್ತೀನಿ। ಇಷ್ಟೆಲ್ಲ ಸರ್ಕಾರದ ಕೆಲಸದ ನಡುವೆಯೂ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರಾಮಾಣಿಕವಾದಂಥ ಪಾಠ ಬೋಧನೆಯನ್ನು ಮಕ್ಕಳಿಗೆ ನೀಡುವ ನಿಟ್ಟಿನಲ್ಲಿ ಯಶಸ್ವಿಯನ್ನ ಮಾಡಿದ್ದಾರೆ। ಇಂಥ ಶಿಕ್ಷಕರನ್ನ ಬೀದಿಗೆ ಕಳಿಸದೆ ಈ ನಮ್ದೇನು ಬೇಡಿಕೆ ಇದೆ ಆ ಒಂದು ಬೇಡಿಕೆಯನ್ನ ನಿರ್ದಿಷ್ಟವಾಗಿ 12 ತಾರೀಖೊಳಗಾಗಿ ಈಡೇರಿಸಬೇಕು ಅನ್ನುವಂಥ ಕಳಕಳಿಯನ್ನು ಕೂಡ ಮಾಡ್ತೇನೆ। ಅಕಸ್ಮಾತ್ ಮಾಡದೇ ಇದ್ದಲ್ಲಿ 12ರಿಂದ ನಮ್ಮ ಹೋರಾಟ ಅನಿವಾರ್ಯವಾಗಿ ಪ್ರಾರಂಭ ಆಗ್ತದೆ ಅನ್ನುವಂಥದ್ದನ್ನ ತಮ್ಮ ಮೂಲಕ ಹೇಳಿಕೆ ಇಚ್ಛೆ ಪಡ್ತೇನೆ। ಜಯಕುಮಾರ್ ಹೆಬಳಿ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ संघ ಬೆಳಗಾವಿ। बेळगाव जिल्हा शिक्षक संघाचे जिल्हाध्यक्ष जयकुमार हेबळी म्हणाले की 12 ऑगस्ट रोजी बेंगळूरच्या फ्रीडम पार्क येथे होणाऱ्या आंदोलनात राज्यभरातील सरकारी शाळेतील शिक्षक मोठ्या संख्येने सहभागी होऊन त्यांच्या अन्यायाविरुद्ध आवाज उठवणार आहेत। राजशेखर हिरेमठ, KMM मराठी, बेळगाव।